ಇವತ್ತು 9ನೇ ತಾರೀಕು 4ನೇ ತಿಂಗಳು ಏಪ್ರಿಲ್ 2025. ನಿನ್ನೆ 8 4ನೇ ತಿಂಗಳು 2025. ಏರ್ಪೋರ್ಟಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಒಂದಷ್ಟು ವಿಡಿಯೋಸ್ಗಳು ಬಂದಿದ್ದಾವೆ. ಅಲ್ಲಿನ KSDC ಡ್ರೈವರ್ಗಳು ವೆಹಿಕಲ್ಗಳನ್ನ ಮೂವ್ ಮಾಡದೇನೆ ಎಲ್ಲ ಸ್ಥಗಿತಗೊಳಿಸೋ ಅಂತ ಕೆಲಸ ಮಾಡಿದ್ದಾರೆ. ಯಾಕೆ ಏನು ಅನ್ನೋದನ್ನ ಈ ವಿಡಿಯೋನ ನೋಡಿ. ನಮ್ಮ ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ಗಳದ್ದು ಪಾಪ ಇದಾಗ್ತಾ ಇದೆ. ಅದಕ್ಕೋಸ್ಕರನೇ ಇದು ಮಾಡ್ತಾ ಇದ್ರೆ ಅದಕ್ಕೋಸ್ಕರನೇ ಡ್ರೈವರ್ಗಳು ಇದೆಲ್ಲ ಅಂದ್ಕೊಂಡು ಖಂಡಿತ ಈ ವಿಡಿಯೋಸ್ ಎಲ್ಲ ಈ ಲೈವ್ ಮುಗಿದ್ಮೇಲೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಇವ್ರು ಯಾಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತಮ್ಮ KSDC ಗಾಡಿಗಳನ್ನ ರನ್ ಮಾಡದೆ ನಿಲ್ಲಿಸ್ಕೊಂಡಿದ್ದಾರೆ ಅಂದರೆ, ಸೈಡ್ ಪಿಕಪ್ ಏನು ಬೆಂಗಳೂರು ಭಾಗದಿಂದ ಬೆಂಗಳೂರು ಸಿಟಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತವೆ ಗಾಡಿಗಳು, ಅಲ್ಲಿ ಹೋದಂತಹ ಕೆಲವು ವೆಹಿಕಲ್ಗಳು ಅಂದರೆ ಓಲಾ ಊಬರ್ ಅಲ್ಲಿ ಹೋದಂಥವ್ರು ಅಲ್ಲಿ ಪಾರ್ಕಿಂಗ್ ಇರುತ್ತೆ. ಓಲಾ ಊಬರ್ ಆ್ಯಪ್ ಸಂಸ್ಥೆಯಿಂದ ಬುಕಿಂಗ್ ಬರೋ ಅಂಥದ್ದನ್ನ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಬರೋ ಅಂಥ ಕೆಲಸಗಳು ಆ ಪಾರ್ಕಿಂಗ್ ಲಾಟಲ್ಲಿರೋ ಅಂಥ ವೆಹಿಕಲ್ಗಳು ಮಾಡ್ತವೆ. ಹಾಗೆ ಇನ್ನು ಬೇರೆ ಬೇರೆ ಗಾಡಿಗಳು ಏನಲ್ಲಿ ಏರ್ಪೋರ್ಟ್ಗೆ ಡ್ರಾಪ್ಗೆ ಅಂತ ಹೋಗ್ತವೆ, ರ್ಯಾಪಿಡೋ ಇಂದ ಆಗಿರ್ಬೋದು, ನಮ್ಮ ಯಾತ್ರಿಯಿಂದ ಆಗಿರ್ಬೋದು, ಮತ್ತೆ ಇತರೆ ಬೇರೆ ಏರ್ಪೋರ್ಟ್ ಅಲ್ಲಿ ಪಿಕಪ್ ಮಾಡಕ್ ಹೋಗ್ತಾರೆ. ಅಲ್ಲಿ ಸೈಡ್ ಪಿಕಪ್ನ ಮಾಡೋ ಆಗಿಲ್ಲ. ಅದು BL ಅವರೇ ಅದನ್ನ ಸ್ಥಗಿತಗೊಳಿಸುವಂತ ಕೆಲಸನೂ ಕೂಡ ಹಿಂದೆ ಮಾಡಿದ್ರು. ಅಲ್ಲಿ ಸೈಡ್ ಪಿಕಪ್ ನಡೆಯೋದ್ರಿಂದ KSDC ಅವರು ಸರ್ಕಾರ ನಿಗದಿಪಡಿಸಿರುವಂತ ದರದಲ್ಲಿ ಮೀಟರ್ ಸರ್ವಿಸ್ ಕೊಡ್ತಾರೆ. ಅಂದ್ರೆ ಏಕರೂಪ ದರ, 1 ಸಿಟಿ 1 ರೇಟ್ ಅಂತ ಹೇಳಿ. ಆ ಒಂದು ದರದಲ್ಲಿ ಅವರು ಸೇವೆ ಕೊಡ್ತಿರೋದ್ರಿಂದ ಮತ್ತೆ ಅಲ್ಲಿ KSDC ಅವರು ಅಲ್ಲಿ ಶುಲ್ಕನೂ ಕೂಡ ಕಟ್ತಾರೆ. ಯಾಕೆಂದ್ರೆ ಅವ್ರಿಗೆ ಸರ್ಕಾರದ ವತಿಯಿಂದ ಅಲ್ಲಿ ಟೆಂಡರ್ ಆಗಿರೋದ್ರಿಂದ KSDT ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ರಕ್ಷಣೆ ಕೊಡುವಂತ ಕೆಲಸ ಏರ್ಪೋರ್ಟ್ ನಲ್ಲಿ ಮಾಡಲೇಬೇಕು. ಏರ್ಪೋರ್ಟ್ ಬಂದು ಸೆನ್ಸಿಟಿವ್ ಏರಿಯಾ, ಅಲ್ಲಿ ಹೋರಾಟ ಮಾಡೋ ಆಗಿಲ್ಲ. ಸಮಸ್ಯೆಗಳು ಕ್ರಿಯೇಟ್ ಆಯ್ತು ಅಂದ್ರೆ ಅಲ್ಲಿ ಸಮಸ್ಯೆಗಳು ಜಾಸ್ತಿನೇ ಆಗ್ತವೆ. ಹಂಗಾಗಿ ವಿಚಾರನ ನಾನು ಯಾಕೆ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾತಾಡ್ತಿದ್ದೀನಿ ಅಂದ್ರೆ, ಇದು KSDC ಡ್ರೈವರ್ಗಳು ಕೇಳಿಸ್ಕೊಂತಾರೋ ಅಥವಾ ನಮ್ಮ ಸಾರ್ವಜನಿಕರುಗಳು ನೋಡ್ತಾ ಇರ್ತಾರೋ ಇಲ್ಲ ಬೇರೆ ನಮ್ಮ ಚಾಲಕ ವರ್ಗದವ್ರು ನೋಡ್ತಾ ಇರ್ತಾರೋ, ವಿಚಾರ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಒಂದು ಅತಿ ಮುಖ್ಯವಾಗಿ ಏರ್ಪೋರ್ಟ್ ನಲ್ಲಿರುವಂತಹ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದಲ್ಲಿರುವಂತಹ ಇನ್ಸ್ಪೆಕ್ಟರ್ ಅವರು ಇಲ್ಲಿ ತುಂಬಾ ಅತಿ ಮುಖ್ಯವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಅವರಲ್ಲಿ ಕಾರ್ಯನಿರ್ವಹಣೆ ಮಾಡದೇ ಇರುವಂತದ್ದೇ ಇಲ್ಲಿ ಸಮಸ್ಯೆಗಳ ಒಂದು ಮೂಲ ವಿಚಾರಕ್ಕೆ ಕಾರಣ ಆಗಿರುವಂಥದ್ದು. ಅಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿ, ಆತನ ಹೆಸರು ಹೇಳೋದು ಬೇಡ, J ಇಂದ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿ ಪರ್ ಡೇ ಒಂದು ದಿನಕ್ಕೆ ಆತನ ಹತ್ರನೇ 12 ರಿಂದ 13 ವೆಹಿಕಲ್ ಇದೆಯಂತೆ. ಒಂದು ದಿನಕ್ಕೆ ಆತ ಸಂಪಾದನೆ ಮಾಡುವಂತ ಹಣ 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಅನ್ನೋ ಮಾಹಿತಿ ನನಗೆ ಸಿಕ್ಕಿರೋ ಅಂಥದ್ದು. ಆ ವ್ಯಕ್ತಿ ಸೈಡ್ ಪಿಕಪ್ ನ ಮಾಡಿಸೋದ್ರಲ್ಲಿ ನಂಬರ್ 1. ಒಂದು ದಿನಕ್ಕೆ 2 ರಿಂದ 3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಆತ ಅಲ್ಲಿ ಯಾವ ತರ ಆತನ ಚಾಪನ್ನ ಮೂಡಿಸ್ಕೊಂಡಿರ್ತಾನೆ ಒಳಗಡೆ ಅಂತೇಳಿ. ಯಾಕೆಂದ್ರೆ ಸೈಡ್ ಪಿಕಪ್ ಮಾಡೋ ಆಗಿಲ್ಲ. ಆತಂದು ಕೂಡ 12 ರಿಂದ 13 ಗಾಡಿಗಳಿದಾವೆ. ಅದು ಸಾಲದು ಅಂತ ಯಾರೆಲ್ಲ ಸಿಟಿಯಿಂದ ಖಾಲಿ ಹೋಗಿರ್ತಾರೆ ಅವ್ರಿಗೆ ಅಲ್ಲಿ ಆತ ಬರೋ ಅಂತ ಕಸ್ಟಮರ್ಗಳನ್ನ ಗಾಡಿಗಳಿಗೆ ಹತ್ತಿಸ್ಬಿಟ್ಟು ಅಲ್ಲಿ ಡ್ರೈವರ್ ಯಾರು ಸರ್ವಿಸ್ ಕೊಡಕ್ ಹೋಗ್ತಾನೋ ಅವನಿಗೊಂದು ರೇಟು, ಇವ್ರಿಗೊಂದು ರೇಟು, ಹಂಗೆ ಪರ್ ಡೇ 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡ್ತಿರೋಂತ ಒಬ್ಬ ವ್ಯಕ್ತಿ. ಆತಂದೊಂದು ಟೀಮ್. ಮತ್ತೆ ಅಲ್ಲಿ ಯಾರು ಏರ್ಪೋರ್ಟ್ ನಲ್ಲಿ ಟೆಂಡರ್ ತಗೊಂಡಿರ್ತಾರೆ ಪಾರ್ಕಿಂಗ್ಗೆ, ಓಲಾದೊಂದು ಟೆಂಡರ್ ತಗೊಂಡಿದ್ದಾನೆ, ಊಬರ್ ಒಂದು ಟೆಂಡರ್ ತಗೊಂಡಿದ್ದಾನೆ, ಜೊತೆಗೆ ಈ EV ಸಂಸ್ಥೆಗಳು ಅಂತ ಯಾವೆಲ್ಲ ಇದಾವಲ್ಲ, ಬ್ಲೂ ಸ್ಮಾರ್ಟ್, ಈ ತರದವರೆಲ್ಲ ಅಲ್ಲೊಂದೆಲ್ಲ ಹಬ್ಗಳು ಮಾಡ್ಕೊಂಡು ಅವ್ರುಗಳು ಏರ್ಪೋರ್ಟ್ ಅವ್ರ ಹತ್ರ ಟೆಂಡರ್ನ ಹಾಕೊಂಡು ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ರ್ಯಾಪಿಡೋ ನಮ್ಮ ಯಾತ್ರಿ ಆಪ್ ಸಂಸ್ಥೆಗಳಿದಾವಲ್ಲ, ಇವರಲ್ಲಿ ಯಾವುದು ಪಾರ್ಕಿಂಗ್ ಲಾಟ್ಗಳನ್ನ ತಗೊಂಡಿಲ್ಲ. ಇದ್ರಲ್ಲಿ ಏನ್ ಮಾಡ್ತಾರೆ, ಆ ನಮ್ಮ ಯಾತ್ರೆಗೆ ಸಂಬಂಧಪಟ್ಟಿರುವಂತದ್ದಲ್ಲಿ ಒಂದಿಬ್ರು 3 ಜನನ ಅಲ್ಲಿ ನೇಮಿಸಿರ್ತಾರೆ. ರ್ಯಾಪಿಡೋಗೆ ಸಂಬಂಧಪಟ್ಟಿರೋರ್ನ ಒಂದಿಬ್ರು 3 ಜನನ ನೇಮಿಸಿರ್ತಾರೆ. ಅವ್ರುಗಳಲ್ಲಿ ಬರೋ ಅಂತ ಕಸ್ಟಮರ್ಗಳನ್ನ
ಹಿಡಿದು ನಮ್ಮ ಯಾದ್ರಿ ರ್ಯಾಪಿಡೋಗಳಿಗೆ ಹಾಕ್ಸೋವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಟೋಟಲಿ ಈ KSDC ಅಂತ ಒಂದು ಟೀಮ್ ಅಲ್ಲಿ ಏನಿದೆ, ಸರ್ಕಾರ ನಿಗದಿಪಡಿಸಿರುವಂತ ರೇಟ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಕೊಟ್ಕೊಂಡು ಏನಿದೆಯಲ್ಲ ಏರ್ಪೋರ್ಟ್ ನಲ್ಲಿ, ಅಲ್ಲಿರುವಂತ ಚಾಲಕರುಗಳು ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಒಂದ್ ಕಡೆ ಓಲಾ ಊಬರ್ ರೇಟ್ನ ಕಮ್ಮಿ ಕೊಟ್ಕೊಂಡು ತೊಂದರೆ ಕೊಡ್ತಾ ಇರೋದು, ಮತ್ತೆ ಇನ್ನೊಂದ್ ಕಡೆ ಈ ಸೈಡ್ ಪಿಕಪ್ ಮಾಡುವಂತ ಒಂದು ದೊಡ್ಡ ಗ್ಯಾಂಗು, ಮತ್ತೆ ಇನ್ನೊಂದ್ ಕಡೆ ಈ ನಮ್ಮ ಯಾತ್ರಿ ರ್ಯಾಪಿಡೋ ಅನ್ನಿಸ್ಕೊಂಡಿರೋದು ಒಂದು ಗ್ಯಾಂಗು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಷ್ಟು ಒಂದು ದೊಡ್ಡ ಗ್ಯಾಂಗು ಈ KSDC ಮೂಲದ ಚಾಲಕರ ವರ್ಗಕ್ಕೆ ಕಂಟಕ ಪ್ರಾಯರಾಗ್ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿ ಏನ್ BLR ಅಂತ ಹೇಳಿ ಆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೀಮ್ ಇದೆ, ಇವರು ನಿಜವಾಗ್ಲೂ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಇವರು ದರ್ಪ ಇವ್ರನ್ನ ನೋಡಿದ್ರೆ ಯಾರು ಎದುರ್ಕಂತಾರೆ ಅವ್ರ ಮೇಲೆ ದರ್ಪ ಇದೆಯಾ ಹೊರತು ಈ ಕೆಟ್ಟು ವ್ಯವಸ್ಥೆನ ಸರಿಪಡಿಸಕ್ ಆಗದೆ ಇರುವಂತ ಸ್ಥಿತಿಯಲ್ಲಿ ಇದೆ ಅನ್ನೋ ಮಾಹಿತಿ ನನಗೆ ಸಿಗ್ತಾ ಇರುವಂತದ್ದು. ಈಗ ಅಲ್ಲೇನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ನಿನ್ನೆಯಿಂದ ತಮ್ಮ ವೆಹಿಕಲ್ಗಳನ್ನ ಸ್ಥಗಿತಗೊಳಿಸ್ಕೊಂಡು ನಿಂತಿದ್ದಾರೆ KSDC ಅವರು. ಅವ್ರು ಕೇಳ್ತಾ ಇರೋ ಚಾಲಕರುಗಳು ಇಷ್ಟೇ, ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ನಲ್ಲಿ ಸೈಡ್ ಪಿಕಪ್ ನಡಿಕೂಡ್ದು, ಇದನ್ನ ನೀವು ನಿಲ್ಲಿಸಲೇಬೇಕು. ಇದನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ಖಂಡಿತ ನಮ್ಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ನೀವು ಓಲಾದಲ್ಲಿ ಡ್ಯೂಟಿ ಮಾಡ್ತಿರೋ, ಊಬರ್ ಅಲ್ಲಿ ಡ್ಯೂಟಿ ಮಾಡ್ತಿರೋ, ನಮ್ಮ ಯಾತ್ರಿಲಿ ಮಾಡ್ತಿರೋ, ಇಲ್ಲ ಕಾಮನ್ ಆಗಿ ಏರ್ಪೋರ್ಟ್ ಡ್ರಾಪ್ ಮಾಡಿ ಏರ್ಪೋರ್ಟ್ ಇಂದ ಸೈಡ್ ಪಿಕಪ್ ಮಾಡಿಕೊಂಡು ಇವಾಗ ಏನ್ ಬರ್ತಾ ಇದ್ದೀರಾ, ಮತ್ತೆ ಇದನ್ನ ನಿಲ್ಲಿಸಿದ್ರೆ ಒಳ್ಳೇದೇ. ಅದು ಆ ರೀತಿಯ ಒಂದು ಟೀಮ್ ಏನಿದೆ, ಇದು ಕಂಪ್ಲೀಟ್ಲಿ ಏರ್ಪೋರ್ಟ್ಗೆ ಏನ್ KSDC ಅವರು ಸರ್ವಿಸ್ ಕೊಡ್ತಾ ಇದ್ದಾರೆ ಅದೇ ರೇಟ್ ಅಲ್ಲೇ ಬ್ಯಾಂಗ್ಳೂರ್ ಟು ಏರ್ಪೋರ್ಟ್ ಸಿಟಿ, ಅಂದ್ರೆ ಏರ್ಪೋರ್ಟ್ ಇಂದ ಸಿಟಿಗೆ ಈ ಒಂದೇ